ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮೆಲ್ಲರ ಜೀವನ್ ಸರ್ ನಾನು ಮಾತಾಡೋದು. ಇವತ್ತಿನ ತರಗತಿ ಏನಪ್ಪ ಅಂತಂದರೆ SSCGD ಪರೀಕ್ಷೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ GK ತರಗತಿಗಳನ್ನು ಮಾಡ್ಕೊಳ್ತಾ ಹೋಗೋಣ. ಮೇಯ್ನಾಗಿ ಇದುವರೆಗೂ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಮೇಯ್ನಾಗಿ ಕ್ಲಾಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ತರಗತಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ತರಗತಿಯನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ತರಗತಿಗಳು ನಿಮಗೆ ಫ್ರೀಯಾಗಿ ಇರ್ತವೆ ಮತ್ತು ಇಲ್ಲಿ ಯಾವುದೇ ಆದಂಥ ಒಂದು ಪೇಡ್ ಇಲ್ಲ ಮತ್ತು ಮೆಂಬರ್ ಓನ್ಲಿ ಮಾಡಲ್ಲ, ಎಲ್ಲವೂ ಕೂಡ ಫ್ರೀ ಇರ್ತವೆ. ಅದಕ್ಕಾಗಿ ನೋಡ್ಕೊಳ್ತಾ ಹೋಗಿ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಇದುವರೆಗೂ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳ ಒಂದು PDF ಬೇಕು ಅಂತ ಅಂದರೆ ಈಗ ಒಂದು ಸ್ಕ್ಯಾನರನ್ನು ತೋರಿಸ್ತೇನೆ ನೋಡಿ. SSCGD 2026ರವರೆಗೆ ಅಂದರೆ 2025, 24, 23, 22, 21 ಮೇಯ್ನಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ GK ಕ್ವಶನ್ಸ್ಗಳನ್ನು ಒಂದು ಕಡೆ ಕಲೆ ಹಾಕಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಓನ್ಲಿ 29 ರೂಪೀಸ್, ಜಾಸ್ತಿ ಇಲ್ಲ, 29 ರೂಪಾಯಿಗಳಿಗೆ ನೀವು ಏನಪ್ಪ ಮಾಡ್ಬೋದು ಅಂತ ಅಂದರೆ ಎಲ್ಲವನ್ನು ಕೂಡ ನೀವೇನು ಮಾಡ್ಬೋದು, ಆಕ್ಸೆಸ್ಸನ್ನು ಪಡ್ಕೋಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವೇನು ಮಾಡಬೇಕು, ಅಮೌಂಟನ್ನು ಪೇ ಮಾಡಬೇಕು. 29 ರೂಪಾಯಿಗಳನ್ನು ಪೇ ಮಾಡಿ ನೀವು ಈ ಒಂದು PDFಗಳನ್ನು ಪಡ್ಕೋಬೋದಾಗಿರ್ತದೆ. ಎಲ್ಲರೂ ಕೂಡ ಪಡ್ಕೊಳ್ಳಿ. ಮತ್ತು ಇಲ್ಲಿ ಎಲ್ಲರೂ ಕೂಡ 18ರಿಂದ ಏನು ಎಕ್ಸಾಮ್ ಇದೆ ಎಲ್ಲ ವಿದ್ಯಾರ್ಥಿಗಳು ಮೇಯ್ನಾಗಿ ಅವರು ಮೊದಲು ತಗೊಳ್ಳಿ, ಆಮೇಲೆ ಅದನ್ನು ಓದ್ಕೊಂಡು ನೆಕ್ಸ್ಟ್ ಎಕ್ಸಾಮನ್ನು ಬರೀರಿ, ನಿಮಗೆ ಯೂಸ್ ಆಗ್ತದೆ. ಓಕೆನಾ? ಈಗ ಡೈರೆಕ್ಟಾಗಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ಬಿ ದ ಮೆಂಬರ್ ಆಫ್ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ. ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಸದಸ್ಯರಾದ ಭಾರತೀಯ ಮೊದಲಿಗ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ ಮತ್ತು C ರಾಜಗೋಪಾಲಾಚಾರಿ ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಇವರು? ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಮೆಂಬರ್ ಆದಂತಹ ಒಂದು ಮೊದಲ ಭಾರತೀಯ ಯಾರಪ್ಪ ಅಂತ ಸತ್ಯೇಂದ್ರನಾಥ ಪ್ರಸಾದ್ ಸಿನ್ಹಾ ಅಂತ ಕರೀತಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ, ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತ. ಓಕೆನಾ? ತುಂಬ ಇಂಪಾರ್ಟೆಂಟ್. ಇವರು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಒಂದು ಮೊದಲ ಒಂದು ಏನಾಗ್ತಾರೆ, ಸದಸ್ಯರಾಗ್ತಾರೆ ಇವರು, ಭಾರತದವರು. ಓಕೆನಾ? ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಅಟ್ಮಾಸ್ಫಿಯರ್ ವಾಟ್ ಈಸ್ ದ ಲ್ಯಾಪ್ಸ್ ರೇಟ್ ಅಂತ ಕೊಟ್ಟಿದ್ದಾರೆ. ವಾತಾವರಣದ ಸಂದರ್ಭದಲ್ಲಿ ಲ್ಯಾಪ್ಸ್ ರೇಟ್ ಅಂತ ಅಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಎತ್ತರ ಹೆಚ್ಚಾದಂತೆ ತಾಪಮಾನ ಹೆಚ್ಚಾಗುವುದು, ಎತ್ತರ ಹೆಚ್ಚಾದಂತೆ ತಾಪಮಾನ ಇಳಿಕೆ ಆಗೋದು, ಹಾಗೆ ಗಾಳಿಯ ಒತ್ತಡ ಹೆಚ್ಚಾಗೋದು, ಮತ್ತು ಇಲ್ಲಿ ತೇವಾಂಶ ಬದಲಾವಣೆ ಅಂತ ಕೊಟ್ಟಿದ್ದಾರೆ. ಏನಪ್ಪ ಇದರ ಒಂದು ಇಂಪಾರ್ಟೆಂಟ್ ನ್ಯೂಸು ಅಂತ ಅಂದರೆ, ಎತ್ತರ ಹೆಚ್ಚಾದಂತೆ ಏನಾಗುತ್ತೆ ಅಂತ ಅಂದರೆ ತಾಪಮಾನ ಇಳಿಕೆ ಆಗ್ತದೆ. ಡಿಕ್ರೀಸ್ ಇನ್ ದ ಟೆಂಪ್ರೇಚರ್ ವಿತ್ ಆಲ್ಟಿಟ್ಯೂಡ್ ಅಂತ ಅಂದರೆ ಎತ್ತರ ಹೆಚ್ಚಾಗ್ತಾ ಇದ್ದಂತೆ ಏನಾಗುತ್ತೆ ಅಂತ ಅಂದರೆ ತಾಪಮಾನ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಏನು ಮಾಡ್ತಿದ್ದಾರೆ, ಲ್ಯಾಪ್ಸ್ ರೇಟ್ ಅಂತ ಇಲ್ಲಿ ಕರೀತಾರೆ. ಆ ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಿ. ಓಕೆನಾ? ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ವಿಚ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಕಾಲ್ಡ್ ದ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬೈ ಸುಪ್ರೀಂ ಕೋರ್ಟ್ ಇನ್ ದ ಗೋಲಕನಾಥ ಕೇಸ್ ಅಂತ. ನೋಡಿ, ಗೋಲಕನಾಥ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಯಾವ ಭಾಗವನ್ನು ಸಂವಿಧಾನದ ಆತ್ಮ ಎಂದು ಕರೆದಿದೆ ಅಂತ. ನೋಡಿ, ಇನ್ನೊಂದು ಕೇಳ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಎಂದು ಯಾವ ವಿಧಿಯನ್ನು ಹೇಳ್ತಾರೆ ಅಂತ ಕೇಳಿದ್ರೆ 32ನೇ ವಿಧಿ. ಅದೇ ಗೋಲಕನಾಥ ಕೇಸಲ್ಲಿ ಹೇಳಿರ್ತಕ್ಕಂಥ ಸುಪ್ರೀಂ ಕೋರ್ಟು ಯಾವುದನ್ನು ಹೇಳುತ್ತೆ ಅಂತ ಅಂದರೆ ಪ್ರಿಯಾಂಬಲನ್ನು ಹೇಳ್ತದೆ. ಅದಕ್ಕಾಗಿ ಇಲ್ಲಿ ನೋಡಿ, ಪ್ರಿಯಾಂಬಲ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ B ಸರಿಯಾದ ಉತ್ತರ ಆಗಿದೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆಗಲಿಲ್ಲ ಅಂತಂದರೆ ಏನು ಕೂಡ ಯೂಸ್ ಇಲ್ಲ, ಅರ್ಥ ಆಗಬೇಕು ಮತ್ತು ಇಲ್ಲಿ ತರಗತಿ ನಿಮಗೆ ಯೂಸ್ಫುಲ್ ಆಗಬೇಕು. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಬೇಕು ನೀವು. ನೆಕ್ಸ್ಟ್ ಇಲ್ಲಿ ಇನ್ನೊಬ್ಬರು ಕೂಡ ಏನು ನಾಲೆಡ್ಜ್ ಅಂತಕ್ಕಂಥದ್ದು ಏನಪ್ಪ ಅಂತ ಅಂದರೆ ನಿಮ್ಮ ಹತ್ರನೇ ಇಟ್ಕೊಂಡ್ರಿ ಅಂತ ಅಂದರೆ ಅದು ಏನಾಗುತ್ತೆ ಅಂತ ಹೊಳೆಯುತ್ತೆ. ಅದೇ ನೀವು ಇನ್ನೊಬ್ಬರಿಗೆ ಹೇಳಿದ್ರಿ ಅಂತ ಅಂದರೆ ಅದು ಬೆಳೆಯುತ್ತೆ ಅಥವಾ ಅದು ಹೊಳೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ನೀವು ನೋಡ್ತಾ ಇರ್ತಕ್ಕಂಥ ಕ್ಲಾಸ್ ಇನ್ನೊಬ್ರು ಕೂಡ ನೋಡಲಿ, ಅವರಿಗೂ ಕೂಡ ಅವರ ಮನೆಯಲ್ಲೂ ಕೂಡ ಒಬ್ಬರು ಜಾಬನ್ನು ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಬಾಕ್ಸೈಟ್ ಇಸ್ ದ ಪ್ರೈಮರಿ ಓರ್ ಆಫ್ ವಿಚ್ ಮೆಟಲ್ ಅಂತ ಕೊಟ್ಟಿದ್ದಾರೆ. ಬಾಕ್ಸೈಟ್ ಇದು ಯಾವ ಲೋಹದ ಪ್ರಮುಖ ಅದಿರು ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಅಲ್ಯೂಮಿನಿಯಂ ಅಂತ. ಆಪ್ಷನ್ ಇಲ್ಲಿ C ಸರಿಯಾದ ಉತ್ತರ ಆಗಿದೆ. ಆಪ್ಷನ್ C ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದ ಫೌಂಡರ್ ಆಫ್ ವಿಕ್ರಮಶೀಲ ಯೂನಿವರ್ಸಿಟಿ. ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ. ಈ ಒಂದು ವಿಕ್ರಮಶೀಲ ಯೂನಿವರ್ಸಿಟಿ ಏನಿದೆ ಯಾವಾಗಪ್ಪ ಸ್ಥಾಪನೆ ಆಗ್ತಾರೆ ಅಂತಂದರೆ ಗುಪ್ತಾ ಪೀರಿಯಡಲ್ಲಿ ಗುಪ್ತರು ಇದನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಹಾಗಾದರೆ ಯಾರು ಗುಪ್ತರಲ್ಲಿ ಯಾರಪ್ಪ ಅವನು ಅಂತಂದರೆ ಧರ್ಮಪಾಲ ಅಂತಕ್ಕಂಥವನು. ಗುಪ್ತರ ಸಂದರ್ಭದಲ್ಲಿ ಇಲ್ಲಿ ಕುಮಾರಗುಪ್ತ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೋಡಿ, ನಳಂದ ವಿಶ್ವವಿದ್ಯಾಲಯ ಏನು ಫಾರ್ಮೇಷನ್ ಆಗಿರೋ ಸಂದರ್ಭದಲ್ಲಿ, ಸ್ಥಾಪನೆ ಆಗಿರೋ ಸಂದರ್ಭದಲ್ಲಿ ಈ ಒಂದು ವಿಕ್ರಮಶೀಲ ಯೂನಿವರ್ಸಿಟಿ ಕೂಡ ಇಲ್ಲಿ ಸ್ಥಾಪನೆ ಆಗ್ತದೆ. ಯಾರಪ್ಪ ಇದನ್ನು ಮಾಡಿದವರು ಅಂತ ಕೇಳ್ತಾರೆ, ಧರ್ಮಪಾಲ ಅಂತಕ್ಕಂಥವನು. ಆಪ್ಷನ್ B ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ದ ಲ್ಯಾಫರ್ ಕರ್ವ್ ಅಂತ ಕೊಟ್ಟಿದ್ದಾರೆ. ದ ಲ್ಯಾಫರ್ ಕರ್ವ್ ನೋಡಿ, ನಾನು ಈಗಾಗಲೇ 2 ಕರ್ವ್ ಹೇಳಿದ್ದೇನೆ. ಯಾವುದಪ್ಪ ಅಂತ ಅಂದರೆ ಒಂದು ಗಿನಿ ಕೋಎಫಿಷಿಯೆಂಟ್ ಅಂತ. ಗಿನಿ ಏನಪ್ಪ ಮಾಡುತ್ತೆ ಅಂತ ಅಂದರೆ ಮನಿ ಇನ್ಇಕ್ವಾಲಿಟಿ ಆಫ್ ಮನಿ ಬಗ್ಗೆ ಹೇಳುತ್ತೆ.
ಮತ್ತು ಇಲ್ಲಿ ಇತ್ತೀಚೆಗೆ ಇನ್ನೊಂದು ಹೇಳಿದ್ದೆ, ಆ ಒಂದು ಯಾವುದಪ್ಪ ಅಂತ ನೆನಪಾಗ್ತಾ ಇಲ್ಲ ನನಗೆ, ಇನ್ನೊಂದು ಹೇಳಿದ್ದೆ, ಅದು ಕೂಡ ಮನಿ ಬಗ್ಗೆ ಹೇಳುತ್ತೆ, ಅಸಮಾನತೆ ಬಗ್ಗೆ ಅಂದರೆ ಇನ್ಇಕ್ವಾಲಿಟಿ ಬಗ್ಗೆ ಹೇಳುತ್ತೆ, ಅದು ಕೂಡ ನಾನು ಹೇಳಿದೆ. ಮುಂದೆ ನೀನು ಬೇಕಾದರೆ ಹೇಳ್ತೇನೆ. ಲ್ಯಾಫರ್ ಕರ್ವ್ ಅಂತ ಕೇಳಿದರೆ, ಲ್ಯಾಫರ್ ಕರ್ವ್ ಅಲೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ವಿಚ್ ಟು ಫ್ಯಾಕ್ಟರ್ಸ್ ಅಂತ. ಲಾಫರ್ ವಕ್ರರೇಖೆಯು ಯಾವ ಎರಡು ಅಂಶಗಳ ನಡುವಿನ ಸಂಬಂಧವನ್ನು ತೋರಿಸಿದೆ ಅಂತೇಳಿ ಕೇಳಿದರೆ, ಹಣದುಬ್ಬರ ಮತ್ತು ನಿರುದ್ಯೋಗ, ತೆರಿಗೆ ದರ ಮತ್ತು ತೆರಿಗೆ ಆದಾಯ. ಅಂದರೆ ಇಂಗ್ಲೀಷ್ನಲ್ಲಿ ನೋಡಿ ಟ್ಯಾಕ್ಸ್ ರೇಟ್ಸ್ ಮತ್ತು ಟ್ಯಾಕ್ಸ್ ರೆವೆನ್ಯೂ. ಬೇಡಿಕೆ ಮತ್ತು ಪೂರೈಕೆ, ಡಿಮ್ಯಾಂಡ್ ಮತ್ತು ಸಪ್ಲೈ ಅಂತ ಕೊಟ್ಟಿದ್ದಾರೆ. ರಫ್ತು ಮತ್ತು ಆಮದು, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಅಂತ ಕೊಟ್ಟಿದ್ದಾರೆ. ಹಣದುಬ್ಬರ ಮತ್ತು ನಿರುದ್ಯೋಗ ಅಂತಾರೆ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಹಾಗಾದರೆ ಯಾವುದಿದು? ಇಲ್ಲಿ ಲ್ಯಾಫರ್ ಕರ್ವ್ ಅಂತಕ್ಕಂಥವ್ರು ತೆರಿಗೆ ದರ ಮತ್ತು ಆದಾಯದ ಬಗ್ಗೆ ಹೇಳ್ತಿದೆ, ಟ್ಯಾಕ್ಸ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸ್ ರೆವೆನ್ಯೂ ಅಂತ. ಆಪ್ಷನ್ ಯಾವುದು? ಬಿ ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಚ್ ಇಸ್ ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ? ನೋಡಿ, ತುಂಬ ಇಂಪಾರ್ಟೆಂಟ್. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಯಾವುದು ಅತ್ಯಂತ ಉದ್ದವಾಗಿರ್ತಕ್ಕಂಥ ಹೆದ್ದಾರಿ ಯಾವುದಪ್ಪ ಅಂತಂದರೆ NH44 ಅಂತ. NH44 ಇದು ಅತ್ಯಂತ ಉದ್ದದ ಹೆದ್ದಾರಿಯಾಗಿದೆ. ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಸ್ಲೇಕಡ್ ಲೈಮ್ ಅಂತ. ಸ್ಲೇಕಡ್ ಅಂತ ಅಂದರೆ ಸ್ಲೇಕಡ್ ಲೈಮ್ ಅಂತಲೇ ಕರೀತಾರೆ. ಇದರ ಒಂದು ರಾಸಾಯನಿಕ ಹೆಸರು ಏನಂತ? ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3 ಅಂತ ಕೊಟ್ಟಿದ್ದಾರೆ. ಇದು ಕ್ವಿಕ್ ಲೈಮ್ ಇದು. ಓಕೆನಾ. ನೆಕ್ಸ್ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, CaOH ಇದೇನಿದೆ, ಇದು ಸ್ಲೇಕಡ್ ಲೈಮ್. ಓಕೆನಾ. CaOH ಏನಿದೆ ಇದು ಸ್ಲೇಕಡ್ ಲೈಮ್ ಅಂತ ಕರೀತಾರೆ. ಅದೇ ಕ್ಯಾಲ್ಸಿಯಂ ಆಕ್ಸೈಡ್ CaO ಅಂತ ಕರೀತಾರೆ, ಇದು ಲೈಮ್ ಸ್ಟೋನ್. ನೆಕ್ಸ್ಟು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರೀತಾರೆ, ಸೋಡಿಯಂ ಬೈಕಾರ್ಬೋನೇಟ್. ಇದು ಬ್ಲೀಚಿಂಗ್ ಬೈಕಾರ್ಬೋನೇಟ್ ಅಂತ ಏನು ಕರೀತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಎಲ್ಲವೂ ಕೂಡ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿದೆ ಇದು ಸ್ಲೇಕಡ್ ಲೈಮ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ದ ಹೆಲ್ಸಿಂಕಿ ಅಕಾರ್ಡ್ಸ್ ಅಂತ. ನೋಡಿ, ದ ಹೆಲ್ಸಿಂಕಿ ಅಕಾರ್ಡ್ಸ್ 1975 ಈಸ್ ಪ್ರೈಮರಿಲಿ ರಿಲೇಟೆಡ್ ಟು ಅಂತ ಕೊಟ್ಟಿದ್ದಾರೆ. ಹೆಲ್ಸಿಂಕಿ ಒಪ್ಪಂದವು 1975ರಲ್ಲಿ ಆಗುತ್ತೆ. ಈ ಒಂದು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ? ಪರಿಸರ ಸಂರಕ್ಷಣೆ, ಮಾನವ ಹಕ್ಕುಗಳು ಮತ್ತು ಭದ್ರತೆ, ಅಣುಶಕ್ತಿ ಪರೀಕ್ಷೆ ನಿಷೇಧ ಮತ್ತು ವಿಶ್ವ ವ್ಯಾಪಾರ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೆಲ್ಸಿಂಕಿ ಅಕಾರ್ಡ್ ಏನಿದೆ 1975ರಲ್ಲಿ ಆಗುತ್ತೆ. ಈ ಒಂದು ಅಕಾರ್ಡ್ ಪ್ರಕಾರ ಮಾನವ ಹಕ್ಕುಗಳು ಮತ್ತು ಭದ್ರತೆ ಬಗ್ಗೆ ಏನು ಹೆಚ್ಚಿನದಾಗಿ ಸೆಕ್ಯೂರಿಟಿಯನ್ನು ಮಾಡುತ್ತೆ. ಏನಪ್ಪ ಅಂತಂದರೆ ಹೆಲ್ಸಿಂಕಿ ಅಕಾರ್ಡ್ ಅಂತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಇನ್ ಹ್ಯೂಮನ್ ಡೈಜೆಷನ್ ವಿಚ್ ಎಂಜೈಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಬ್ರೇಕ್ ಡೌನ್ ಆಫ್ ಸ್ಟಾರ್ಚ್ ಇಂಟು ಶುಗರ್ಸ್ ಅಂತ. ನೋಡಿ, ನಮ್ಮ ಒಂದು ಮನುಷ್ಯರಲ್ಲಿ ಸ್ಟಾರ್ಚಿಂದ ಶುಗರ್ಗೆ ಯಾವ ಒಂದು ಎಂಜೈಮ್ ಯೂಸ್ ಮಾಡುತ್ತೆ ಅಥವಾ ಯಾವ ಎಂಜೈಮಿಂದ ಬರುತ್ತೆ ಈ ಒಂದು ಸ್ಟಾರ್ಚಿಂದ ಶುಗರ್? ಎಲ್ಲಿಂದ ಆಗುತ್ತೆ? ಮೌತಲ್ಲಿ. ಅದು ಮೇಯ್ನಾಗಿ ನೋಡಿ ಮೌತಲ್ಲಿ, ಬಾಯಿಯಲ್ಲಿ. ನೋಡಿ, ಮಾನವನ ಜೀರ್ಣಕ್ರಿಯೆಯಲ್ಲಿ ಬಾಯಿಯಲ್ಲಿ ಸ್ಟಾರ್ಚನ್ನು ಸಕ್ಕರೆಯಾಗಿ ವಿಭಜಿಸುವ ಕಿಣ್ವ ಯಾವುದು ಅಂತ ಕೇಳಿದರೆ ಪೆಪ್ಸಿನ್, ಲೈಪೇಸ್, ಲಾಲಾರಸ ಮತ್ತು ಅಮೈಲೇಸ್ ಅಂತ ಕರೀತಾರೆ. ಟ್ರಿಪ್ಸಿನ್ ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಪೆಪ್ಸಿನ್ ಅಂತ ಹಾಕ್ತೀರಾ. ಪೆಪ್ಸಿನಲ್ಲಿರುತ್ತೆ ಹೊಟ್ಟೆಯಲ್ಲಿ, ಅಥವಾ ಇಲ್ಲಿ ಯಾವುದಪ್ಪ ಹೊಟ್ಟೆಯಲ್ಲಿರುತ್ತೆ, ಇದು ಸ್ಟೊಮಕಲ್ಲಿರುತ್ತೆ. ಬಟ್ ಇಲ್ಲಿ ಲಾಲಾರಸ ಅಂತಕ್ಕಂಥದ್ದು ಅವರಲ್ಲಿ ಕೇಳಿದರೆ ಮೌತಲ್ಲಿ ಕೇಳಿದರೆ ಸಲೈವರಿ ಅಮೈಲೇಸ್ ಅಂತ. ಓಕೆನಾ. ಬನ್ನಿ ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಹೂ ವಾಸ್ ದ ಓನ್ಲಿ ಇಂಡಿಯನ್ ವುಮೆನ್ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂತ. ತುಂಬ ಇಂಪಾರ್ಟೆಂಟ್ ನೋಡಿ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅಧ್ಯಕ್ಷರಾದ ಏಕೈಕ ಭಾರತೀಯ ಮಹಿಳೆ ಯಾರಪ್ಪ ಅಂತ? ವಿಜಯಲಕ್ಷ್ಮಿ ಪಂಡಿತ್ ಅವರು. ಆಪ್ಷನ್ ಯಾವುದು ಅಂತಂದರೆ ಬಿ. ತುಂಬ ಸಲ ಕೇಳಿದ್ದಾರೆ, ತುಂಬ ಸಲ ಕೇಳ್ತಾರೆ ಕೂಡ. ನಿಮಗೆ ಮುಂದೆ ಬರ್ತಕ್ಕಂಥ PC ಎಕ್ಸಾಮಲ್ಲೂ ಕೂಡ ಡೈರೆಕ್ಟಾಗಿ ಕ್ವಶನ್ ಆಗುತ್ತೆ, ನೋಡ್ಕೊಳ್ತಾ ಹೋಗಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ವಿಚ್ ಶೆಡ್ಯೂಲ್ ಡಿವೈಸ್ ಇನ್ ದ ಕಾನ್ಸ್ಟಿಟ್ಯೂಷನ್. ನೋಡಿ, ವಿಚ್ ಶೆಡ್ಯೂಲಿಂಗ್ ಡಿವೈಸ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಆಡೆಡ್ ಇನ್ ದ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1951 ಅಂತ. 1951ನೇ ಒಂದು ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಯಾವ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ. ಯಾವುದು ಅನುಸೂಚಿ, ಯಾವೊಂದು ಶೆಡ್ಯೂಲನ್ನು ಯಾರು ಮಾಡಿದರು? 9ನೇ ಶೆಡ್ಯೂಲನ್ನು ಮಾಡಿದರು. ಇದು ಯಾವುದರ ಬಗ್ಗೆ ಹೇಳುತ್ತೆ? ಎಲ್ಲರಿಗೂ ಕೂಡ ಗೊತ್ತಲ್ವ ಯಾವುದರ ಬಗ್ಗೆ ಹೇಳುತ್ತೆ ಅಂತ? ಜಮೀನ್ದಾರಿಕೆ ಬಗ್ಗೆ ಹೇಳುತ್ತೆ. ಓಕೆನಾ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ದ ಲೋಥಾಲ್ ಸೈಟ್. ಲೋಥಾಲ್ ಗುಜರಾತ್ನಲ್ಲಿದೆ. ಇದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟು. ಇದು ಸಿಚುವೇಟೆಡ್ ಆನ್ ವಿಚ್ ಬಾಂಕ್ಸ್ ಆಫ್ ದ ವಿಚ್ ರಿವರ್ ಅಂತ. ನೋಡಿ, ಇಲ್ಲಿ ಏನು ಕೇಳಿದ್ದಾರೆ, ಈಗ ರಿವರ್ ಕೇಳಿಬಿಟ್ಟಿದ್ದಾರೆ, ನದಿ ಕೇಳಿಬಿಟ್ಟಿದ್ದಾರೆ. ನಾನು ಹಿಂದಿನ ತರಗತಿಯಲ್ಲಿ ಏನು ಹೇಳಿದ್ದೆ, ಲೋಥಾಲ್ ಎಂಬತಕ್ಕಂಥ ಸ್ನಾನದ ಗೃಹ ಆಗಿದೆ. ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದೆ, ಗುಜರಾತ್ ಅಂತ ಎಲ್ಲರೂ ಕೂಡ ಆನ್ಸರ್ ಮಾಡಿದರೆ. ಸ್ನಾನದ ಗೃಹ ಆಗಬೇಕು ಅಂತ ಅಂದರೆ ಅಲ್ಲೊಂದು ನದಿ ಇರಲೇಬೇಕಲ್ವಾ? ಹಾಗಾದರೆ ಯಾವ ನದಿ? ಭೋಗ್ವಾ ನದಿ ಅಥವಾ ಭೋಗಾವೋ ರಿವರ್ ಅಂತ ಕರೀತಾರೆ. ತುಂಬ ಇಂಪಾರ್ಟೆಂಟು, ಭೋಗಾವೋ ರಿವರ್. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಅಟ್ 20 ಡಿಗ್ರಿ ಸೆಂಟಿಗ್ರೇಡ್ ಅಂತ. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ತಾಪಮಾನದಲ್ಲಿ ಗಾಳಿಯ ಶಬ್ದದ ವೇಗ ಸುಮಾರು ಎಷ್ಟು ಅಂತ. ನೋಡಿ, 332 ಮೀಟರ್ ಪರ್ ಸೆಕೆಂಡ್, 343 ಮೀಟರ್ ಪರ್ ಸೆಕೆಂಡ್, 1500 ಮೀಟರ್ ಪರ್ ಸೆಕೆಂಡ್, 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಏನು ಇದಕ್ಕೆ ಸರಿಯಾದ ಉತ್ತರ?
ಇಲ್ಲಿ 343 ಮೀಟರ್ ಪರ್ ಸೆಕೆಂಡ್ ಏನಿದೆ ಇದು ಅಪ್ರಾಕ್ಸಿಮೇಟ್ ಸ್ಪೀಡ್ ಆಫ್ ದ ಸೌಂಡ್ ಇನ್ ಏರ್ ಅಂತ. ಅಂದರೆ ಗಾಳಿಯಲ್ಲಿ ಸ್ಪೀಡ್ನ ಒಂದು ಸೌಂಡ್ನ ಒಂದು ಸ್ಪೀಡ್ ವೇಗ ಏನಿದೆ ಇಷ್ಟಿರುತ್ತೆ 343 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ ಬನ್ನಿ, ದ ಸರ್ಕಾರಿಯ ಕಮಿಷನ್ 1927 ಸರ್ಕಾರಿಯ ಕಮಿಷನ್ನು ವಾಸ್ ಸೆಟಪ್ ಟು ರಿವ್ಯೂ ದ ರಿಲೇಷನ್ಶಿಪ್ ಬಿಟ್ವೀನ್ ಅಂತ ಕೊಟ್ಟಿದ್ದಾರೆ. ಸರ್ಕಾರಿಯ ಆಯೋಗವನ್ನು ಯಾವುದರ ನಡುವಿನ ಸಂಬಂಧವನ್ನು ಪರಿಶೀಲನೆ ಮಾಡಲು ಸ್ಥಾಪನೆ ಮಾಡಲಾಯಿತು ಅಂತ. ಯಾವುದಕ್ಕೆ? ಶಾಸಕಾಂಗ ಮತ್ತು ಕಾರ್ಯಾಂಗ, ಕೇಂದ್ರ ಮತ್ತು ರಾಜ್ಯಗಳು, ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ, ನ್ಯಾಯಾಂಗ ಮತ್ತು ಸಂಸತ್ತು. ಯಾವುದು? ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳು, ಸೆಂಟರ್ ಆ್ಯಂಡ್ ಸ್ಟೇಟ್ಸ್ಗಳಿಗೆ ಇದನ್ನೇನು ಮಾಡ್ತಾರೆ, ಈ ಒಂದು ಆಯೋಗವನ್ನು ರಚನೆಯನ್ನು ಮಾಡ್ತಾರೆ. ಸರ್ಕಾರಿಯ ಆಯೋಗ 1927 ಆಗುತ್ತೆ. ಸರ್ಕಾರಿಯ ಕಮಿಷನ್ ಅಂತಲೇ ಕರೀತಾರೆ. ಓಕೆನಾ, ಅರ್ಥ ಆಯ್ತಾ? ಬನ್ನಿ ಮುಂದಕ್ಕೆ ಹೋಗೋಣ. ಹಾಗಾದರೆ ನೋಡಿ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಹ್ಯಾಸ್ ದ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ. ಕೆಳಗಿನ ಯಾವ ಮೂಲಧಾತುವು ಅತಿ ಹೆಚ್ಚು ಋಣವಿದ್ಯುತ್ ಅಂಶವನ್ನು ಹೊಂದಿದೆ? ಎಲೆಕ್ಟ್ರೋನೆಗೆಟಿವಿಟಿ ಯಾವುದು ಜಾಸ್ತಿ ಇದೆ ಅಂತ. ಆಮ್ಲಜನಕ, ಫ್ಲೋರಿನ್ ಮತ್ತು ನೈಟ್ರೋಜನ್. ಯಾವುದು ಪೀರಿಯಾಡಿಕ್ ಟೇಬಲಲ್ಲಿ ರೈಟ್ ಸೈಡ್ನಲ್ಲಿ ಇದೆ? ಅತ್ಯಂತ ರೈಟ್ ಸೈಡಲ್ಲಿದೆ ಮತ್ತು ನಾರ್ತ್ ಸೈಡಲ್ಲಿದೆ. ನಾರ್ತ್ ಅಲ್ಲಿ ಫ್ಲೋರಿನ್ ಕಂಡು ಬರುತ್ತೆ, ಅದು ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿಯನ್ನು ಹೊಂದಿದೆ. ಹಾಗಾಗಿ ಯಾವುದು? ಆಪ್ಷನ್ ಇಲ್ಲಿ ಸಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ದ ಕಾಂಡ್ಲಾ ಪೋರ್ಟ್ ಇದು ದೀನದಯಾಳ್ ಪೋರ್ಟ್ ಅಂತ ಟ್ರಸ್ಟ್ ಅಂತಲೇ ಕರೀತಾರೆ. ದೀನದಯಾಳ್ ಪೋರ್ಟ್ ಅಂತಲೂ ಕೂಡ ಕರೀತಾರೆ. ಕಾಂಡ್ಲಾ ಪೋರ್ಟ್ ಎಲ್ಲಿದೆ ಅಂತಂದರೆ ಗುಜರಾತ್ನಲ್ಲಿದೆ. ಇದು ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ. ತುಂಬ ಈಸಿ ಪ್ರಶ್ನೆ, ಎಲ್ಲರೂ ಕೂಡ ಹೇಳ್ತಾರೆ ಗುಜರಾತ್ ಅಂತ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಮತ್ತು ಇಲ್ಲಿ ಗುಜರಾತ್ ಏನಿದೆ ಅತ್ಯಂತ ಹೆಚ್ಚು ಕೋಸ್ಟ್ ಲೈನ್ ಹೊಂದಿರತಕ್ಕಂಥ ರಾಜ್ಯ. ಅಂದರೆ ಕೋಸ್ಟ್ ಲೈನ್ ಅಂತ ಅಂದರೆ ಏನು ಸಮುದ್ರದ ಒಂದು ತಳಭಾಗ ಅಥವಾ ಕೋಸ್ಟ್ ಅಂತ ಕರೀತಾರೆ. ಅದು ಜಾಸ್ತಿ ಹೊಂದಿರತಕ್ಕಂಥದ್ದು ಎಲ್ಲಿ? ಗುಜರಾತ್ನಲ್ಲಿ. ರಾಜ್ಯ ಯಾವುದು ಅಂತ ಕೇಳ್ತಾರೆ, ಅದು ಕೂಡ ಇಂಪಾರ್ಟೆಂಟು. ಹೂ ರೋಡ್ ದ ಸಂಸ್ಕೃತ್ ಗ್ರಾಮರ್ ಬುಕ್ ಅಷ್ಟಾಧ್ಯಾಯಿ ಅಂತ. ಪಾಣಿನಿಯ ಅಷ್ಟಾಧ್ಯಾಯಿ ಎಲ್ಲರಿಗೂ ಕೂಡ ಗೊತ್ತಿದೆ. ಪಾಣಿನಿಯ ಅಷ್ಟಾಧ್ಯಾಯಿ ಅಂತ. ಪತಂಜಲಿ ಅಂತಕ್ಕಂಥದ್ದು ಪತಂಜಲಿ. ಮತ್ತು ಕಾಳಿದಾಸನ ಅಭಿಜ್ಞಾನ ಶಾಕುಂತಲಂ. ಬಾಣಭಟ್ಟ ಒಂದು ಬರೀತಾನೆ, ಯಾವ್ದು ಹೇಳಿ ನೋಡೋಣ, ನೋಡಿ ಕಮೆಂಟ್ ಮಾಡಿ ಬಾಣಭಟ್ಟ ಯಾವ್ದು ಬರೀತಾನೆ ಅಂತ. ಮುಂದಿನ ಪ್ರಶ್ನೆ, ವಾಟ್ ಡಸ್ CRR ಸ್ಟ್ಯಾಂಡ್ ಫಾರ್ ಇನ್ ಬ್ಯಾಂಕಿಂಗ್ ಟರ್ಮಿನಾಲಜಿ ಅಂತ. CRR ಅಂತ ಅಂದರೆ ಏನು ಅಂತ ಕೇಳಿದರೆ ಬ್ಯಾಂಕಿಂಗಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ. ಕ್ಯಾಶ್ ರಿಸರ್ವ್ ರೇಷಿಯೋ ಹಾಗಂದರೆ ಏನು? ನಮ್ಮ ಒಂದು ನಾರ್ಮಲಾಗಿ ಎಲ್ಲ ಬ್ಯಾಂಕ್ಗಳೇನಿದ್ದಾವೆ ರಿಸರ್ವ್ ಬ್ಯಾಂಕ್ ಹತ್ರ ಏನು ಮಾಡಬೇಕು? 18% ಬ್ಯಾಂಕಲ್ಲಿ ಎಷ್ಟು ಕ್ಯಾಶ್ ಇದೆ ಅದರಲ್ಲಿ 18% ರಿಸರ್ವ್ ಬ್ಯಾಂಕ್ ಹತ್ರ ಇಡಬೇಕು. ಅದನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. ಅದು ಕೂಡ ಕೇಳ್ತಾರೆ ಎಷ್ಟು ಪರ್ಸೆಂಟ್ ಅಂತ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. 18% ಇಡಬೇಕು ಅವರು. ನೆಕ್ಸ್ಟ್ ಕೊನೆ ಪ್ರಶ್ನೆ ನೋಡಿ, ವಿಚ್ ವಿಟಮಿನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನಯಾಸಿನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬೇಕು. ವಿಟಮಿನ್ B1, B2, B3 ಮತ್ತು B5 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಇವತ್ತಿನ ತರಗತಿ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದಾರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ನೀವೇನಾದರೂ ಇನ್ನೂ ಕೂಡ PDF ತೊಗೊಳ್ಬೇಕು, ಇವತ್ತಿನ ತರಗತಿನ ನೋಡಿ ನಿಮಗೇನಾದರೂ ತೊಗೋಬೇಕು ಅಂತ ಅನಿಸಿದರೆ ಕೊನೆಯದಾಗಿ ಇನ್ನೊಂದ್ಸರಿ ಸ್ಕ್ಯಾನರ್ ತೋರಿಸ್ತೇನೆ ನೋಡಿ. SSC GD ಮತ್ತು ಇಲ್ಲಿ RRB NTPC ಎಲ್ಲ ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ. GK ಮತ್ತು GS ಓನ್ಲಿ 29 ರೂಪೀಸಲ್ಲಿ. ಓಕೆನಾ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.